ದೇವಸ್ಥಾನ ವಫ್ ಪ್ರಾಪರ್ಟಿದಲ್ಲೇ ಅದ್ರ ದೇವಸ್ಥಾನ ಕಟ್ಟಿದ್ರು ನಾವು ಮುಟ್ಟಕ್ ಹೋಗಲ್ಲ. ನಿಮ್ಮಂಗ್ ನಾವಿಲ್ಲ. ನೀವೆಲ್ಲೋ 200 ವರ್ಷ ಮಜೀದಿ ಕಟ್ಟಿರ್ತೀವಿ, ಅದಲ್ಲಿ ಲಿಂಗಾಯತಿ ಅಂತ ಹುಡ್ಕೋಕ್ ಹೋಗ್ತಿರಲ್ಲ, ಆ ತರ ನಾವು ಮಾಡಲ್ಲ. ವಫ್ ಆಸ್ತಿದಲ್ಲಿ ದೇವಸ್ಥಾನ ಕಟ್ಟಿದ್ರು ನಾವು ಅದಕ್ಕೆ ನಾವು ಮುಟ್ಟಲ್ಲ. ಆಮೇಲೆ ರೈತರ ಜಾಗ ಯಾರನ್ನ ಮುಟ್ಟಕ್ ಸಾಧ್ಯನಾ? ಮುಟ್ಟಲ್ಲ ಅಂತಿರಲ್ಲ. ನೋಡಿ, ಇಲ್ಲಿ ಶ್ರೀರಂಗಪಟ್ಟಣ ತಾಲೂಕು ಲಕ್ಷ್ಮೀ ದೇವಸ್ಥಾನ ವಕ್ಫ್ ಬೋರ್ಡ್ ನೋಟಿಸ್ ಕೊಟ್ಟಿದ್ದೀರಲ್ಲ, ನಾವು ಮುಟ್ಟಕ್ ಹೋಗಲ್ಲ. ಹೇಳ್ತೀನಿ ಅದ್ರ ಬಗ್ಗೆ ಡೀಟೇಲ್. ನೋಟಿಸ್ ಕೊಟ್ರಿ ನೀವು? ನೋಟಿಸ್ ಕೊಟ್ಟಿದ್ವಿ, ಮಾಡ್ತೀವಿ. ಯಾರು ಮುಟ್ಟಕ್ಕಾಗಲ್ಲ. ಓದಿರೋ ಸ್ಕೂಲ್ ದೇವಸ್ಥಾನ ನೋಟಿಸ್ ವಾಪಸ್ ನೋಟಿಸ್ ವಾಪಸ್ ಪಡ್ಕೊಂತೀವಿ ಅಂತ ಹೇಳಿದೀವಿ ನಾವು. ನೀವು ನಾನು ಹೇಳ್ತೇನೆ ತಕ್ಷಣ ಮುಸಲ್ಮಾನ್ ಸಮಾಜಕ್ಕಂತ ಇಲ್ಲ, ಎಲ್ಲ ಸಮಾಜದವ್ರಿಗೆ, ಹಿಂದೂ ಸಮಾಜದವ್ರಿಗೆ ರುದ್ರಭೂಮಿ ಏನಾದ್ರು ಬೇಕಾದ್ರೆ ಅವ್ರಿಗೆ ಅಗತ್ಯ ಇದ್ರೆ ಅವ್ರ ಜಾಗ ಕೊಡಿ. ಕ್ರಿಶ್ಚಿಯನ್ ಸಮಾಜಕ್ಕೆ ಮಶಾನಿಗೆ ಜಾಗ ಬೇಕಾದ್ರೆ ಅವ್ರಿಗೂ ಕೊಡಿ. ಮುಸ್ಲಿಂ ಸಮಾಜಕ್ಕೆ ಖಬರಸ್ತಾನ್ಗೆ ಜಾಗ ಬೇಕಾದ್ರೆ ಅವ್ರಿಗೂ ಕೊಡಿ ಅಂತ ಆದೇಶ ಮಾಡಿದಾದ್ಮೇಲೆ ನಾವು ಸರ್ಕಾರದಿಂದ ಖಬರಸ್ತಾನ್ಗಂತ ಜಾಗ ತಗೊಳ್ತಾ ಇದ್ವಿ. ಅದು ಬಿಟ್ಟು 1 ಇಂಚು ನಾವು ಸರ್ಕಾರಿ ಜಾಗ ನಾವು ಯಾವುದು ವಕ್ಫ್ ಬೋರ್ಡ್ಗೆ ನಾವು ತಗೊಂಡಿಲ್ಲ. ಜಾಗ ಇಲ್ಲ. 1,28,000. 1,28,000ದಲ್ಲಿ ಕರ್ನಾಟಕ ಇಮಾಮ್ ಅಬಾಲಿಷನ್ ಲ್ಯಾಂಡ್ ಅಲ್ಲಿ 47,263 ಎಕರೆ ಹೋಯ್ತು. 47,263 ಎಕರೆ. ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅಲ್ಲಿ 23,620 ಎಕರೆ ಹೋಯ್ತು. ಅದರಲ್ಲಿ ಸರ್ಕಾರಿ ಅಕ್ವೈರ್ ಮಾಡ್ಕೊಂಡಿರೋ ಪಬ್ಲಿಕ್ ಪರ್ಪಸ್ ಅಂತ ಹೇಳ್ಬಿಟ್ಟು ಒಂದು 3,000 ಚಿಲ್ಲರೆ 3,000 ಎಕರೆ ಸರ್ಕಾರ ಅವರು ಅಕ್ವೈರ್ ಮಾಡ್ಕೊ ಪಬ್ಲಿಕ್ ಪರ್ಪಸ್ ಅಂತ. ಇದು 17,969 ಎಕರೆ ಏನು ಪ್ರೈವೇಟರ್ ಎನ್ಕ್ರೋಚ್ ಮಾಡಿದ್ದಾರೆ. ಆ ಪ್ರೈವೇಟ್ ಎನ್ಕ್ರೋಚ್ ಮಾಡಿದ ಹಿನ್ನೆಲೆಯಲ್ಲಿ ನಾನೇನು ಮಾಡಿದೆ, ಎಲ್ಲ ಕಡೆ ವಫ್ ಅದಾಲತ್ ಮಾಡ್ಬೇಕಂತ ವಫ್ ಅದಾಲತ್ ಮಾಡಿರೋದು. ಪ್ರೈವೇಟ್ ಎನ್ಕ್ರೋಚ್ಮೆಂಟ್ ಯಾರ್ದದು? ಯಾವುದು ಬೇರೆಯವ್ರದಿಲ್ಲ. 95% ಮುಸಲ್ಮಾನೇ ಇರೋದು. ವಫ್ ವರ್ಷ ಮುಸಲ್ಮಾನೇ 95%. ಎಲ್ಲೋ 5% ಬೇರೆಯವರಿದ್ದಾರೆ. ನಾವು ಯಾವುದೂ ದೇವಸ್ಥಾನ ಆಸ್ತಿ ಆಗಲಿ ನಮ್ಮ ರೈತರದ್ದು ಇದ್ದಾಗಲಿ ನಾವು ತಗೊಳಕ್ ನಮ್ಮ ಹಿನ್ನೆಲೆ ಇಲ್ಲ. ಇದು ವಫ್ ಅದಾಲತ್. ಇದು ನಾನು ಹೇಳ್ಬಿಟ್ಟು ಕಂಪ್ಲೀಟ್ ಮಾಡ್ತೀನಿ. ಏನೀಗ ಬೇರೆಯವರು ಒತ್ತು ಇದನ್ನ ಮಾಡಿ ಅದನ್ನ ಟೇಬಲ್ ಮಾಡಿಯಲ್ಲ, ಟೇಬಲ್ ಮಾಡ್ತೀನಿ ನಾನು. ಯಾರ್ಯಾರು ಒತ್ತುವರಿ ಆಗಿದೆ, ಯಾರ್ಯಾರು ಟೇಬಲ್ ಮಾಡಿ. ಟೇಬಲ್ ಮಾಡಿದ್ರೆ ಕ್ಲಿಯರ್ ಆಗಿ ಮಾಹಿತಿ ಕೊಡ್ತೀನಿ ನಾನು. ಎಲ್ಲ ಇನ್ಯಾರೋ ಮಾಡಿದ್ದಾರೆ ಅಂತ ಮುಚ್ಚಿಟ್ಟು ಹಿನ್ನೆಲೆಯಲ್ಲಿ ಟೇಬಲ್ ಮಾಡಿ ಆಯ್ತು ಹೇಳಿದ್ರೆ ಟೇಬಲ್ ಮಾಡ್ತಾರೆ. ಟವಲ್ ಇಸ್ಕೋತಾರ ಒಳ್ಳೇದು ಅಂತ ಅಷ್ಟೇ. ಟೇಬಲ್ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ನಾನು ಟೇಬಲ್ ಮಾಡ್ತೀನಿ, ಕೊಡ್ತೀನಿ, ಅದು ಮಾಹಿತಿ ಎಲ್ಲ ಕೊಡ್ತೀನಿ. ಅವ್ರ ಉತ್ತರ ಯಾವ ಟೈಮ್ ಚೆನ್ನಾಗಿರುತ್ತೆ ಸಭಾಧ್ಯಕ್ಷರೇ. ಕೇಳಿ ನಮ್ಗೆ ಯಾವ ಟೈಮ್ ಅವ್ರು ಉತ್ತರ ಕೊಡ್ತಾರೆ ಅಂತಾನು ಗೊತ್ತಿರ್ಲಿಲ್ಲ. ಸಿಕ್ಕಿದ್ದಾಗ ಉತ್ತರ ಕೊಡ್ಲಿಕ್ಕೆ ಕೇಳಿ ಸರ್, ನನ್ನ ಮಾಹಿತಿನ ನೀವೇನೋ ಟೈಮ್ ನಿಗದಿ ಮಾಡಬೇಕಿತ್ತು. ಕ್ವಶನ್ ಅವರು ಎಲ್ಲ ಹೇಳಿದ್ರಿ, ಕ್ವಶನ್ ಅವರ್ ಆದ್ಮೇಲೆ ಅಂತ ಹೇಳಿದ್ರಿ ನೀವು. ಕ್ವಶನ್ ಅವರ್ ಇಲ್ಲ. ಈಗ ಉತ್ತರ ಕರ್ನಾಟಕ ಅರ್ಧಕ್ಕೆ ನಿಲ್ಸ್ಬಿಟ್ರಿ. ಇಲ್ಲ ಯಾಕಂತ ಹೇಳಿದ್ರೆ ಅದು ಮುಖ್ಯಮಂತ್ರಿ ಅರ್ಜೆಂಟ್ ಹೋಗ್ಲಿಕ್ಕಿದ್ದ ಕಾರಣ, ಮುಖ್ಯಮಂತ್ರಿ ಮಿನಿಸ್ಟ್ರಿಗೆ ಹೋಗ್ಲಿಕ್ಕಿದ್ದ ಕಾರಣ. ಎಲ್ಲಿಗೆ ಹೋಗ್ತಾರೆ ಅವರು? ಎಲ್ಲೂ ಹೋಗಲ್ಲ. ನಿಮ್ಮದೇ ಅವ್ರೆಲ್ಲೂ ಹೋಗಲ್ಲ, ಜನ ಇರ್ತಾರ. ಅವ್ರು ಎಲ್ಲ ಒಂದು ಮೀಟಿಂಗ್ ಇತ್ತು ನನ್ನ. ನಾಳೆ ಉತ್ತರ ಕೊಡೋದು ನಾಳೆ ನಿಂದು. ನಾನು ರಿಕ್ವೆಸ್ಟ್ ನನ್ಗೋಸ್ಕರ ಹೇಳಿ ಸರ್. ಆ ಹಿನ್ನೆಲೆಯಲ್ಲಿ ಅಶ್ವಥ್ ನಾರಾಯಣ ನಾನು ಬೇಡ ಅಂತ ಹೇಳಿದೆ. ಪರ್ಮಿಷನ್ ತಗೊಂಡು ನಾನು ಮಾತಾಡ್ತೇನೆ. ಅಶ್ವಥ್ ಅವರೇ, ನಾನು ಹೇಳ್ಬಿಟ್ಟು ಆಮೇಲೆ ಮಾತಾಡಿ. ಆ ಹಿನ್ನೆಲೆಯಲ್ಲಿ ಅಶೋಕ್ ಸರ್ ನಾನು ವಫ್ ಅದಾಲತ್ ಮಾಡಿದ್ದು. ಆ ವಫ್ ಅದಾಲತ್ ಇರ್ಲಿಲ್ಲ, ಅದಕ್ಕಿಂತ ಮುಂಚೆ ವಫ್ ಅದಾಲತ್ ಮಾಡುವಾಗ ಬೆಲ್ಲ ಸಾರು ಬಂದಿದ್ರು. ಅವ್ರ ಮೀಟಿಂಗ್ ಅಲ್ಲಿ ಬೆಲ್ಲ ಸಾರು ಇದ್ರು. ಹಂಗೆ ಬಿಜಾಪುರಲ್ಲೂ ನಾವು ಮನೆ ಯತ್ನಾಳವ್ರಿಗೂ ಆಹ್ವಾನ ಕೊಟ್ಟಿದ್ರು, ಅವ್ರು ಬಂದಿರಲಿಲ್ಲ. ನಾನು ನೀವು ಹೆಗ್ಲೆಲ್ಲ ನನ್ನ ಹೆಸರು ಇಡಾತೀರಲ್ಲ. ನಾ ಎದಕ್ ಬಂದಿದ್ದೆ ಅಂದ್ರ ಅಲ್ಲಿ ಐತಲ್ಲ, ಏನೋ ನೀವು ನಿಮ್ಮಿಂದ ಮತ್ತೇನು ಅಂತ ಆಗ್ಬಾರ್ದಂತ ನೋಡಕ್ ಬಂದಿದ್ದೆ. ಆತರ ಅಂತ ನಾನು ಹೇಳ್ತಾ ಇರೋದು. ಹಾಗಾಗಿ
ಯತ್ನಾಳ್ ಅವ್ರಿಗೂ ನಾವು ಆಹ್ವಾನ ಕೊಟ್ಟಿದ್ವಿ, ನೀವು ಬನ್ನಿ ಅಂತ. ಯತ್ನಾಳ್ ಲೋಕಲ್ ಅವರಿದ್ರು, ಲೋಕಲ್ ಬಂದಿಲ್ಲ ಅವರು. ಆಮೇಲೆ 3 ದಿನ ಆದಮೇಲೆ ಪ್ರತಿಭಟನೆ ಇಟ್ಕೊಂಡು ಎಲ್ಲ ರೈತರ ಆಸ್ತಿ ಎಲ್ಲ ಒಬ್ಬೊಬ್ಬರಿಗೆ ತೊಗೊಂಡ್ಬಿಡ್ತಾವ್ರೆ. 2000 ಎಕರೆ ಅಂತ ಯಾವುದೋ ಊರಲ್ಲಿ 2000 ಎಕರೆ ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟ್ ಮಾಡಿರೋದು ತಮಗೆಲ್ಲ ಗೊತ್ತಿದೆ, ಈ ರಾಜ್ಯ ಜನಕ್ಕೆ ಗೊತ್ತಿದೆ. ಆಮೇಲೆ DC ಅವನೇ ಹೇಳಿಕೆ ಕೊಟ್ಟರು, ವಿಡಿಯೋ ಮುಖಾಂತರ DC ಅವರು ಹೇಳಿಕೆ ಕೊಟ್ಟರು. ಏನು ಯತ್ನಾಳ್ ಅವ್ರು ಏನು ಆರೋಪ ಮಾಡ್ತಾವ್ರೆ ಆ ಥರ 2000 ಎಕರೆ ಯಾವುದಿಲ್ಲ, ಬರೇ ವಫ್ ಆಸ್ತಿ ಇರೋದು, ಅಲ್ಲಿ 11 ಎಕರೆನೇ ಇದೆ ಅಂತ ಅವ್ರು DC ಅವರೇನೆ ವಿಡಿಯೋ ಮುಖಾಂತರ ಅವ್ರಿಗೆ ವಿಡಿಯೋ ಮುಖಾಂತರ ಹೇಳಿದ್ದಾರೆ. ಅಲ್ಲಿ ಗೊಂದಲ ಸೃಷ್ಟಿ ಆಯಿತು. ಇದು ಪದ್ಧತಿ ಇವತ್ತಿಂದ ಇಲ್ಲ, ಈ ವಫ್ ಅದಾಲತ್ ಮಾಡ್ಕೊಂಡು ಬರ್ತಾ ಇರೋದು, ಈ ನೋಟಿಸ್ಗಳು ಕೊಡ್ತಾ ಇರೋದು ಪದ್ಧತಿ ಇವತ್ತಿಂದ ಅಲ್ಲ, ಬಹಳ ಹಿಂದಿಂದ ಬರ್ತಾ ಇರೋದು. ಏನೋ 60-70 ವರ್ಷದಿಂದನೂ ಈ ಪದ್ಧತಿ ಎಲ್ಲ ಸರ್ಕಾರದಲ್ಲಿ, ಜನತಾದಳ ಸರ್ಕಾರಲ್ಲೂ ನೋಟಿಸ್ ಕೊಟ್ಟಿದ್ದೀವಿ, ಕಾಂಗ್ರೆಸ್ ಸರ್ಕಾರಲ್ಲೂ ನೋಟಿಸ್ ಕೊಟ್ಟಿದ್ದೀವಿ, BJP ಸರ್ಕಾರಲ್ಲೂ ನೋಟಿಸ್ ಕೊಟ್ಟಿದ್ದೀವಿ. ಈಗ BJP ಸರ್ಕಾರ ಇರುವಾಗ 2008ಇಂದ ಹಿಡ್ಕೊಂಡು 2013ವರೆಗೂ 1100 ನೋಟಿಸ್ ಕೊಟ್ಟು ಖಾತಾಗಳು ಮಾಡಿದ್ದಾರೆ BJPದಲ್ಲಿ. ಎಷ್ಟು? 2008ಇಂದ ಹಿಡ್ಕೊಂಡು 2013ವರೆಗೂ 1100 ನೋಟಿಸ್ ಕೊಟ್ಟಿದ್ದಾರೆ. ಅದಾದಮೇಲೆ 2019ಇಂದ ಹಿಡ್ಕೊಂಡು 2023ವರೆಗೂ 4567 ನೋಟಿಸ್ಗಳಿಗೆ ಕೊಟ್ಟಿದ್ದಾರೆ. ಒಟ್ಟಾಗಿ BJP ಸರ್ಕಾರ ಇರುವಾಗ 5667 ನೋಟಿಸ್ಗಳು BJP ಸರ್ಕಾರ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ 2013ಇಂದ ಹಿಡ್ಕೊಂಡು 2018ವರೆಗೂ 3286 ನೋಟಿಸ್ಗಳು 86 ನೋಟಿಸ್ಗಳು ಈ ಪದ್ಧತಿ. ಯಾರಿಗೆ ನೋಟಿಸ್? ನೋಟಿಸ್ಗಳು ಬಿಜೆಪಿ ಇದ್ದಾಗ ಕೊಟ್ಟಿರೋದು ಹೇಳ್ತಾ ಇದ್ದೀರಾ. BJP ಸರ್ಕಾರ ಕೊಟ್ರಿ ನೀವು ಮಾಡಿದ ಕಾನೂನಿಂದ, ನಾವು ಹೇಳ್ತೀನಿ, ನೀವಿಲ್ಲ. ಬಂತು 1930ನಲ್ಲಿ ವಫ್ ಆಕ್ಟ್ ಬಂತು. ಅದಾದ್ಮೇಲೆ ಸ್ವಲ್ಪ ಚೇಂಜಸ್ ಮಾಡ್ಬಿಟ್ಟು 1923 ವಫ್ ಆಕ್ಟ್ ಇರೋದು. ಅದಾದ್ಮೇಲೆ ನಮ್ಮ ಸರ್ಕಾರದಲ್ಲಿ ಆಗಿದ್ದು, ನಮ್ಮ ಸರ್ಕಾರದಲ್ಲಿ ನೋಟಿಸ್ ಕೊಟ್ರಿ ಕಮಿಟಿಯಿಂದ ಆಗಿದ್ದು, ಸರ್ಕಾರದಿಂದ ಆಗಿದ್ದಲ್ಲ. ಲೆಜಿಸ್ಲೇಟಿವ್ ಕಮಿಟಿಯಲ್ಲಿ ಕರೆದು ಮುಖ್ಯಮಂತ್ರಿಗಳ ಇನ್ಸ್ಟ್ರಕ್ಷನ್ ಮೇಲೆ ನಾ ಮಾಡ್ತಾ ಇದ್ದೇನೆ ಅಂತ ನೀವು ಜಮೀನು ಬದಲಾವಣೆ ಆಗ್ತಾ ಇದೆ ನಿಮ್ ಸರ್ಕಾರದಲ್ಲಿ. ನಮ್ಮ ಸರ್ಕಾರದಲ್ಲಿ ಹಂಗಾಗಿದ್ದಿಲ್ಲ. ಉತ್ತರ ಪರವಾಗಿ ಉತ್ತರ ಕೊಡ್ಲಿ, ಆಮೇಲೆ ಏನ್ ಕ್ಲಾರಿಫಿಕೇಶನ್ ಬೇಕು ನೀವು ಕೇಳಿ. ಅವರು ಉತ್ತರ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ಈಗ ಅಶೋಕ್ ಅವರು ಲೀಡರ್ ಆಫ್ ದಿ ಅಪೋಸಿಷನ್, ನೀವು ಅನೇಕ ವರ್ಷಗಳ ಕಾಲ ಮಂತ್ರಿಗಳಾಗಿದ್ರಿ. ಸರ್ಕಾರ ಉತ್ತರ ಕೊಡುವಾಗ ಮಧ್ಯೆ ಡಿಸ್ಟರ್ಬ್ ಮಾಡಿದ್ರೆ ಅವ್ರು ಉತ್ತರ ಕೊಡಕ್ಕಾಗತ್ತಾ? ಲೆಟ್ ಹಿಮ್ ರಿಪ್ಲೈ. ಆಮೇಲೆ ಕೇಳಿ, ಏನ್ ಬೇಕಾದ್ರೂ ಕೇಳಿ, ಬರ್ಕಳಿ ಕೇಳಿ. ಆಮೇಲೆ ಈ ವಫ್ ಆಕ್ಟ್ ಬಂದಿರೋದು ಹೇಳ್ತಾ ಇದ್ದೀರಾ, ಸ್ವಾತಂತ್ರ್ಯ ಬರೋದು ಮುಂಚೆನೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮಂತ್ರಿಗಳು ಉತ್ತರ ಕೊಡುವಾಗ ನೀವೆಲ್ಲ ಡಿಸ್ಟರ್ಬ್ ಮಾಡಬಾರ್ದು ಅಂತ. ನಾನು ಹಂಗೆ ವಿರೋಧ ಪಕ್ಷ ನಾಯಕ ಮಾತಾಡುವಾಗ 12 ಜನ ಎದ್ದು ನಿಂತ್ಕೊಂಡು ಮಾತಾಡಕ್ಕೆ ಬಿಡಲಿಲ್ಲ. ಇಲ್ಲ, ಇನ್ಮೇಲೆ ಮಾತಾಡ ಕೊಡಲ್ಲ ಬಿಡಿ. ಇನ್ಮೇಲೆ ಯಾರು ಮಾತಾಡಲ್ಲ. 12 ಜನ ಇನ್ಮೇಲೆ ಯಾರು ಮಾತಾಡಲ್ಲ, ಮಾತಾಡಕ್ಕೆ ಬಿಡಲಿಲ್ಲ. ನೀವು ಹೇಳ್ತೀರಾ, ನೀವು ಮಾತಾಡಿದ್ರು ಗಲಾಟೆ ಮಾಡ್ತೀರಿ, ನೀವು ಮಾತ್ರ ಸುಮ್ಮನೆ ಇರಿ ಅಂತ ಹೇಳಿ. ಒಂದೊಂದ್ಸಾರಿ ಕಂಟಿನ್ಯೂಯಸ್ ಆಗಿ ಮಾತಾಡಬಾರ್ದು ಅಂತೇನಿಲ್ಲ. ಅವ್ರಿಗೆ ಅನುಮಾನ ಬಂದಾಗ ಕೇಳ್ತಾರೆ. ನೀವು ಉತ್ತರ ಕೊಡಕ್ ಆಗಲ್ಲ ಅಂತಂದ್ರೆ ಕೊಡಬೇಡಿ. ಅಲ್ಲ, ವಿರೋಧ ಪಕ್ಷ ನಾವು ಮಾತಾಡುವಾಗ ಅವ್ರದ್ದೇನಿಲ್ಲ, ನಾವು ವಿರೋಧ ಪಕ್ಷದವ್ರು ಮಾತಾಡುವಾಗ ಯಾರು ಉತ್ತರ ಯಾರು ಪ್ರಶ್ನೆ ಮಂತ್ರಿ ಕೊಡ್ಬೇಕು. ರೂಲಿಂಗ್ ಪಾರ್ಟಿಯವರು ಉತ್ತರ ಕೊಡುವಾಗ ಯಾರು ವಿರೋಧ ಪಕ್ಷದವರು ಮಾತಾಡಬಾರ್ದು ಅಂತ ಲೆಟ್ ಅಸ್ ಪಾಸ್ ಎ ರೆಸಲ್ಯೂಷನ್, ಲೆಟ್ ಅಸ್ ಟೇಕ್ ಎ ಡಿಸಿಷನ್ ಇನ್ ದಿಸ್ ಹೌಸ್. ಅಲ್ಲ, ಹಂಗೆ ಆಗಲ್ರಿ, ಹಂಗ ಆಗೋದಿಲ್ಲ. ಅಲ್ಲ, ನಮ್ಗೆ ಹೇಳ್ತಾ ಇದ್ದೀರಲ್ಲ ನೀವು ಉತ್ತರ ಕೊಡಕ್ಕೆ ಮಾತ್ರ ತಗೋಬಹುದು. ನಾವು ಮಾತಾಡ್ತಾ ನೀವು ಡಿಸ್ಟರ್ಬ್ ಮಾಡಬೇಡಿ. ಹಾಗೆಲ್ಲ ಈಗ ಅವ್ರು ಉತ್ತರ ಕೊಡ್ಲಿ, ಅವ್ರು ಉತ್ತರ ಕೊಡ್ಲಿ. ಏನು ಕೇಳಲೇಬೇಡಿ ಅಂತ ಹೇಳಕ್ ಹೋಗಲ್ಲ. 3 ಜನ 4 ಜನ ಒಟ್ಟಿಗೆ ನಿಂತ್ಕೊಂಡು ಕೇಳಿದ್ರೆ ಏನು 12 ಜನ ಉತ್ತರ ಹೆಂಗೆ? 12 ಜನ ಎದ್ದು ನಿಂತ್ಕೊಂಡ್ರು
ಇನ್ಮೇಲೆ ಮಾತಾಡಲ್ಲ. ಹೇಳಿ ನೀವು. ಇನ್ಮೇಲೆ ಮಾತಾಡಲ್ಲ ಬಿಡಿ. ಬಟ್ ಅದಕ್ಕೆ ಉತ್ತರ ನಾವು ಇನ್ಮೇಲೆ ಮಾತಾಡಲ್ಲ. ನೀವೇ ಪ್ರಶ್ನೆ ಮಾಡಿದ್ರೆ ನಿಮ್ ಫೋರ್ಸ್ ಅಲ್ಲಿ ಕೇಳೇ ಇಲ್ಲ ಸರ್, ನಿಮ್ ಈಗ ಫೋರ್ಸ್ ಅಲ್ಲಿ ನಾವು ಕೇಳೇ ಇಲ್ಲ ಸರ್. ಮನೆ ಅಶೋಕ್ ಸಾಹೇಬ್ರು ರೆಕಾರ್ಡ್ ತೆಗೆದು ಕೇಳೇ ಇಲ್ಲ. ಮುಖ್ಯಮಂತ್ರಿಗಳು ರೆಕಾರ್ಡ್ಸ್ ತೆಗೆಸಿ ನೋಡಿ ಯಾರ್ಯಾರು ಡಿಸ್ಟರ್ಬ್ ಮಾಡಿದ್ರು, ಎಷ್ಟೇ ಜನ ಎದ್ದಿದ್ರು ಅಂತ ಇನ್ಮೇಲೆ ನೋಡಿ. ಮಾಡಲ್ಲ ಅಂತ ಬಿಡಿ. ಇನ್ಮೇಲೆ ಮಾಡಲ್ಲ. ನಮ್ಗೆ ಹೇಳ್ತೀರಾ ನೀವು ಸಾವಧಾನವಾಗಿ ನಡ್ಕೊಳ್ಳಿ. ನಮ್ಮವ್ರು ಮಾಡದೆ ಹಿಂಗೆ, ನಮ್ಮವ್ರು ಇದೇ ಕೆಲಸದಲ್ಲೇ ಬಂದಿರೋದು, ಅದೇ ಅಭ್ಯಾಸ ಅವ್ರಿಗೆ ಅನ್ನೋ ತರ ಹೇಳ್ತಾ ಇದ್ದೀರಾ. ಅದೇ ಅಭ್ಯಾಸ ಆದ್ರೆ ಬಿಟ್ಬಿಡೋಣ. ನನಗೆ ಹೋದ್ ಸಾರಿ ಉತ್ತರನೇ ಕೊಡಕ್ ಬಿಡ್ಲಿಲ್ಲ, ಬಾವಿಗಿಳಿದು ಬಿಟ್ರಿ. ಹೌದು, ಇವಾಗ ಉತ್ತರನೇ ಕೊಡಕ್ ಬಿಡ್ಲಿಲ್ಲ. ಅಲ್ಲ ಸರ್, ನೀವು ನಮಗೆ ನಾನು ಮಾತಾಡಲಿಲ್ಲ, ಅವ್ರ ಬಾವಿಗೆ ಬಿಡ್ಲಿಲ್ಲ, ಅನಿವಾರ್ಯವಾಗಿ ಬಾವಿಗೆ ಹೋದೇವು ನಾವು. ಈಗ ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸದೀಯ ಚೌಕಟ್ಟಿನಲ್ಲಿ ಕೆಲಸ ಮಾಡುವಾಗ ಅನುಮಾನಗಳಿದ್ದಾಗ ಕೇಳಬೇಕು. ಬಟ್ ಅದನ್ನೇ ಒಂದು ಕಂಪ್ಲೀಟ್ ಆಗಿ ಉತ್ತರ ಕೊಡಕ್ಕೆ ಬಿಡದೇ ಇಲ್ಲ ನಾವು ಅನ್ನೋ ತರ ಆಗ್ಬಾರ್ದು, ಪರಿಸ್ಥಿತಿ ನಿರ್ಮಾಣ ಆಗ್ಬಾರ್ದು. ಇಲ್ಲ ಸರ್, ಒಬ್ಬೊಬ್ರು ಎದ್ ನಿಂತ್ಕೊಂಡು ಮಾತಾಡ್ಲಿ. ಈಗ ನಾನ್ ಮಾತಾಡುವಾಗ ಯಾರಿಗೋ ಒಬ್ಬರಿಗೆ ಡೌಟ್ ಬರ್ತದೆ, ಒಬ್ರು ಎದ್ ನಿಂತ್ಕೊಂಡು ಮಾತಾಡ್ಲಿ, ಕೇಳಲಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ನಾನು ಎಲ್ಲರೂ ಎದ್ ನಿಂತ್ಕೊಂಡು ಗಲಾಟೆ ಮಾಡಿದ್ರೆ ನಾವು ಮಾತಾಡೋದಂಗೆ. ನಮ್ ಸ್ಪೀಕರ್ ಅವರು ಬುಲೆಟ್ ಟ್ರೈನ್ ತರ ಇರ್ತಾರೆ. ಆಯ್ತಾ 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 ಅಂತ ಹೇಳ್ತಾನೆ ಇರ್ತಾರೆ. ಬುಲೆಟ್ ಟ್ರೈನ್ ತರ ಅವ್ರಿಗೆ ಗೊತ್ತಿದೆ, ಅವ್ರು ಸಾಕಷ್ಟು ಅನುಭವ ಆಗಿದೆ, ಅವ್ರು ಮಾತಾಡ್ತಾರೆ. ಬೇರೆಯವ್ರನ್ನ ಮಾತಾಡಿದ್ರೆ ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ, ಅಥವಾ ಅಶ್ವಥ್ ನಾರಾಯಣ ಮಾತಾಡುವಾಗ, ಅಥವಾ ಡೆಪ್ಟಿ ಲೀಡರ್ ಮಾತಾಡುವಾಗ, ಇನ್ಯಾರೋ ಬೇರೆಯವ್ರು ಮಾತಾಡುವಾಗ, ಸುನಿಲ್ ಮಾತಾಡುವಾಗ ಹೇಳಿದ್ರೆ ಸ್ಪೀಕರ್ ಇದ್ದಾರೆ, ಸ್ಪೀಕರ್ ಕಂಟ್ರೋಲ್ ಮಾಡ್ತಾರೆ. ನಾವು ಹಾಗಂತೇಳಿ ಅವ್ರು ಮಾತಾಡ್ತಾರೆ ನಾವು ಮಾತಾಡ್ತೀವಿ ಅಂತ ಅನ್ಬಾರ್ದು. ಇಲ್ಲ, ಆಯ್ತು, ಆಗಿಲ್ಲ ಅವ್ರು ಮಾಡೋದೇ ತಪ್ಪು ಹೇಳ್ಬೇಕು. ಈಗ ಎಲ್ಲ ಮನೆ ಅಶೋಕ್ ಸಾಹೇಬ್ ಹೇಳ್ದಂಗೆ ಈ ಆಕ್ಟ್ ಇವತ್ತಿಂದ ಇಲ್ಲ, ಬಿಫೋರ್ ಇಂಡಿಪೆಂಡೆನ್ಸ್ ಅಲ್ಲೇನೆ 1913 ಆಕ್ಟ್ ಆಗಿರೋದು. ಏನೇ ಹಿಂದಿನ ಬಿಫೋರ್ ಇಂಡಿಪೆಂಡೆನ್ಸ್ ಬ್ರಿಟಿಷ್ ಕಾಲದಲ್ಲೇನೆ 1930 ಓದ್ತೀನಿ, ಡೀಟೇಲ್ ಕೊಡ್ತೀನಿ ನಾನು. 1930 ಆಕ್ಟ್ ಆಗಿರೋದು. ಅದಾದ್ಮೇಲೆ ಸ್ವಲ್ಪ ಚೇಂಜಸ್ ಮಾಡಿ ತಿರ್ಗಾ 1923 ಅಲ್ಲಿ ಇನ್ನೊಂದು ಆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಆಫ್ಟರ್ ಇಂಡಿಪೆಂಡೆನ್ಸ್ ಅಲ್ಲಿ 1954 ಅಲ್ಲಿ ವಫ್ ಅಮೆಂಡ್ಮೆಂಟ್ ಆಕ್ಟ್ ಮಾಡ್ತಾರೆ. ಆ ಹಿನ್ನೆಲೆಯಲ್ಲೇ ನಾವೆಲ್ಲ, ನೀವು ಹೇಳಿದ್ರಿ, ಈ ಆಕ್ಟ್ ನೀವು ಮಾಡಿದ್ದಕ್ಕೋಸ್ಕರನೇ ನಾವೆಲ್ಲ ನೋಟಿಸ್ ಸರ್ವ್ ಮಾಡಿರೋದು. ಅದೇ ಕೆಲಸ ನಾನು ನೋಟಿಸ್ ಸರ್ವ್ ಮಾಡಿರೋದು ಅಂತ ತಮ್ಮ ಗಮನಕ್ಕೆ ತರ್ತೀನಿ. ಜೊತೆಯಲ್ಲಿ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ತಮಗೆಲ್ಲ ಗೊತ್ತಾಗಿ 1998 ಅಲ್ಲಿ ಒಂದು ವಫ್, ಇಟ್ ಇಸ್ ವಫ್ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಆಗಿರೋದು ತಮಗೆಲ್ಲ ಗೊತ್ತಾಗಿದೆ. ಅದಾದ್ಮೇಲೆ ಲಾ ಡಿಪಾರ್ಟ್ಮೆಂಟ್ ಇಂದ ಒಂದು ಒಪಿನಿಯನ್ ಕೇಳ್ತಾರೆ. ಲಾ ಡಿಪಾರ್ಟ್ಮೆಂಟ್ಗೆ ಒಂದು ಒಪಿನಿಯನ್ ಕೇಳ್ತಾರೆ. ಒನ್ ವಫ್, ಇಟ್ ಇಸ್ ವಫ್, ಇದು ಅಪ್ಲಿಕೇಬಲ್ ಆಗ್ತದ ಅಂತ ಕೇಳ್ತಾರೆ. ಇಮಾನ್ ಅಬಾಲಿಷನ್ ಆಕ್ಟ್ ಅದಕ್ಕೆ ಇಂಪ್ಲಿಮೆಂಟ್ ಆಗ್ತದಂತ. ಅದಲ್ಲಿ ನಿಮ್ಮ ಸರ್ಕಾರ ಇರುವಾಗ ಮೋಸ್ಟ್ ಪ್ರಾಬಬ್ಲಿ ಸಮ್ಮಿಶ್ರ ಸರ್ಕಾರ ಇರ್ತದೆ 2019 ಇಲ್ಲ ಬಿಜೆಪಿ ಸರ್ಕಾರ ಇರ್ಬೋದು. ಅದ್ರಲ್ಲಿ ಲಾ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ ಇದಕ್ಕೆ ಅಪ್ಲಿಗ ಆಗಲ್ಲ ಅಂತ ಹೇಳ್ತಾರೆ ಒಪಿನಿಯನ್ಗೆ. ಅದಾದ್ಮೇಲೆ ತಿರ್ಗಾ ಒಂದು ಸುಪ್ರೀಂ ಕೋರ್ಟ್ 2017 ಸುಪ್ರೀಂ ಕೋರ್ಟ್ ಅಲ್ಲಿ ಮೋಹನ್ ಶಾಂತಗಳು ಒಂದು ಜಡ್ಮೆಂಟ್ ಕೊಡ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ. ಏನಂತ ಕೊಡ್ತಾರೆ? ಒನ್ಸ್ ಇಟ್ ಈಸ್ ಎ ನೋಟಿಫೈ, ಇಟ್ ಈಸ್ ಫೈನಲ್ ಆಸ್ ಪರ್ ಜಡ್ಜ್ಮೆಂಟ್. ಎನಿ ಡಿಸ್ಪ್ಯೂಟ್ ಅಬೌಟ್ ದಿ ಪ್ರಾಪರ್ಟಿ ದೇ ಕ್ಯಾನ್ ಅಪ್ರೋಚ್ ಸಿವಿಲ್ ಕೋರ್ಟ್. ಏನಾರು ಹಂಗಿದೆ ಸಿವಿಲ್ ಕೋರ್ಟ್ ಹೋಗೋಕೆ ಅವಕಾಶ ಇದೆ ಅಂತ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಇದು. ಸುಪ್ರೀಂ ಕೋರ್ಟ್ ಅವರು ಜಡ್ಮೆಂಟ್ ಕೊಡ್ತಾರೆ. ಅದಾದ್ಮೇಲೆ ಕೇಂದ್ರ ಸರ್ಕಾರ ಅಂತ ತಮಗೆಲ್ಲ ಗೊತ್ತಿರೋದು, ನಾನು ಪದೇ ರಿಪೀಟ್ ಮಾಡಕ್ ಹೋಗಲ್ಲ. ನಿಮ್ದೇ ಮ್ಯಾನಿಫೆಸ್ಟೋದಲ್ಲಿ ಎನ್ಕರೇಜ್ಮೆಂಟ್ ತೆಗಿಬೇಕಂತ ಆಗಿರೋದು ತಮಗೆಲ್ಲ ಗೊತ್ತು. ಮೊನ್ನೆ ಹೇಳಿದ್ದೀನಿ, ತಿರ್ಗಾ ಪದೇ ಹೇಳಕ್ ಹೋಗಲ್ಲ. ಕೇಂದ್ರ ಸರ್ಕಾರ ಏನ್ ಮಾಡ್ತಾರೆ? GPS ಮ್ಯಾಪಿಂಗ್ ಅಂತ ಹೇಳ್ಬಿಟ್ಟು, GPS ಮ್ಯಾಪಿಂಗ್ ಅಂತ ಮಾಡ್ಬಿಟ್ಟು 2014 ಹಿಡ್ಕೊಂಡು 2022 ₹5,99,00,000 ಅನುದಾನ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಇಡೀ ರಾಜ್ಯಕ್ಕೆ ಕೊಡ್ತಾರೆ. 325 ಕೋಟಿ ಕೊಟ್ಟವ್ರೆ. ಇಡೀ ದೇಶಕ್ಕೆ ಎಲ್ಲ ರಾಜ್ಯಕ್ಕೆ ದುಡ್ಡು ಕೊಡ್ತಾರೆ. ನಮ್ಮ ರಾಜ್ಯಕ್ಕೆ ಸರ್ವೆ ಮಾಡಿಸಿ ಅಂತ ಹೇಳ್ಬಿಟ್ಟು 6 ಕೋಟಿ ಅನುದಾನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಕೇಂದ್ರ ಸರ್ಕಾರದಿಂದ ಪ್ರತಿ ವರ್ಷ ಕೊಟ್ಕೊಂಡು ಬರ್ತಾವ್ರೆ. ನಮಗೆ 2014 ಹಿಡ್ಕೊಂಡು 2023 ಅನುದಾನ ಬಂದಿದೆ. ಅದ್ರ ಜೊತೆಯಲ್ಲಿ ಈಗ ಸರ್ಕಾರ ಆದೇಶ, ತಾವು ಹೇಳ್ತೀರ ನೋಟಿಸ್ ಆಕ್ಟ್ ಪ್ರಕಾರ ಕೊಟ್ಟಿದ್ದೀವಿ ಅಂತ. ತಮ್ಮ ಸರ್ಕಾರ 2010 ಹಿಡ್ಕೊಂಡು 2023 6 ಸರ್ಕಾರ ಆದೇಶನ ಹೊರಡಿಸಿದಿರಾ. 2010 ಆದೇಶ ಕೊಡ್ತೀನಿ. ತಾವು ಒಂದ್ ಮಿಸ್ ಮಾಡಿದ್ರಿ. ಇವತ್ತೇನು ಅನಾಹುತಗಳು ನಮ್ಮ ರಾಜ್ಯದಲ್ಲಿ ಆಗತ್ತಾವು, ಅಲ್ಲ ಅದಕ್ಕೆ ಮೂಲ ಕಾರಣ ಅದನ್ನ ನೀವು ಮಿಸ್ ಮಾಡಿದ್ರಿ. 1957 ಆದಂತ ಅಮೆಂಡ್ಮೆಂಟ್ ಬಗ್ಗೆ ಹೇಳಿದ್ರಿ. ರೆಹಮಾನ್ ಖಾನ್ ಅವರು ಮೈನಾರಿಟಿ ಮಿನಿಸ್ಟರ್ ಇದ್ದಾಗ UPA 2ದಲ್ಲಿ
ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಆಡಳಿತದಲ್ಲಿ ಏನು ಕಾನೂನದಲ್ಲಿ ವಕ್ಫ್ ಕಾನೂನದಲ್ಲಿ ಏನು ಬದಲಾವಣೆ ಆಯಿತು, ಆ ವಕ್ಫ್ ಕಾನೂನದಿಂದ ದೊಡ್ಡ ಅನಾಹುತಗಳು ಶುರುವಾದವು. ಅದ್ರ ಬಗ್ಗೆ ನೀವು ಹೇಳ್ತಾ ಇಲ್ಲ, ಆ ಕಾನೂನಿನ ಬಗ್ಗೆ ಹೇಳ್ತೀನಿ. ಕೊನೆಗೆ ಬರ್ತೀನಿ ನಾನು. ತಮ್ಮ ಹಿಂದಿನ ತಮ್ಮ ಸರ್ಕಾರ ಇರುವಾಗಲೇ ಆರು ನೋಟಿಸ್ಗಳು ಸರ್ಕಾರ ಆದೇಶ ಮಾಡಿದ್ದಾರೆ. 2004/1/2010 ಸರ್ಕಾರ ಆದೇಶ ಕಾಪಿ ಇದೆ, ನಾನು ಕಳಿಸ್ತೀನಿ. ನಾನು ಸರ್ಕಾರ ಆದೇಶ ಮಾಡಿರೋದು ಏನಂತ ಮಾಡ್ತಾರೆ, ಅಪ್ಡೇಟಿಂಗ್ ರೆವೆನ್ಯೂ ರಿಕಾರ್ಡ್ಸ್ ಆಫ್ ವಫ್ ಪ್ರಾಪರ್ಟೀಸ್, ಆಲ್ ಡೆಪ್ಟಿ ಕಮಿಷನರ್ಸ್ ಆರ್ ಡೈರೆಕ್ಟೆಡ್ ಟು ಎಕ್ಸಾಮಿನ್ ವಫ್ ರಿಕಾರ್ಡ್ಸ್ ಅಂತ ಒಂದು ಆದೇಶ ಮಾಡ್ತಾರೆ. ಯಾವಾಗ 4/1/2010 ಗೌರ್ಮೆಂಟ್ ಆದೇಶ ಹೌದು, ನಿಮ್ಮ ಸರ್ಕಾರ ಬಿಜೆಪಿ ಸರ್ಕಾರ, ಅವಾಗ ಮೋಸ್ಟ್ ಪ್ರಾಬ್ಲಿ ಯಡಿಯೂರಪ್ಪನೇ ಮುಖ್ಯಮಂತ್ರಿ ಆಗಿರ್ತಾರೆ ಆವಾಗ. ಅದು ಒಂದಾಯ್ತಾ. ಅದಾದ್ಮೇಲೆ ಇನ್ನೊಂದು 29/5/2010 ಇನ್ನೊಂದು ಸರ್ಕಾರ ಆದೇಶ ಹೊರಡಿಸ್ತಾರೆ. ಇನ್ನೊಂದು ಆದೇಶ, ಅದನ್ನೆಲ್ಲ ಕಾಪಿ ಕೊಡ್ತೀನಿ ನಿಮಗೆ. ಏನಂತ, ಡೈರೆಕ್ಷನ್ ಇಶ್ಯೂಸ್ ಬೈ ದಿ ಚೀಫ್ ಸೆಕ್ರೆಟರಿ, ಡೈರೆಕ್ಷನ್ ಟು ಆಲ್ DCs ಯಾವ ಡೇಟ್? 29/5/2010 29/5/2010 direction issues to the all chief secretary, direction to the all DCs, SPs and ACs, take step for removal encroachment of properties. ತಮ್ಮ ಆದೇಶ, ತಮ್ಮ ಸರ್ಕಾರ ಅಲ್ಲ ಆದೇಶ ಮಾಡಿರೋದು, ಕರೆಕ್ಟಾ? ಇದೊಂದು 2010 ಆಯಿತು. 2011 ಇನ್ನೊಂದು ಆದೇಶ ಮಾಡ್ತಾರೆ ಸರ್ಕಾರ ವತಿಯಿಂದ. ಇನ್ನೊಂದು ಆದೇಶ ಮಾಡ್ತಾರೆ, ನೋಟಿಸ್ ಇಶ್ಯೂ ಬೈ ರೀಜನಲ್ ಕಮಿಷನರ್ ಕಲಬುರಗಿ ಡಿವಿಷನ್, ಡೈರೆಕ್ಷನ್ ಟು ಕಲಬುರಗಿ ಡಿವಿಷನ್ DCs, ACs, ತಹಸೀಲ್ದಾರ್, ಪ್ರೊಟೆಕ್ಷನ್ಸ್ ಆಫ್ ವಫ್ ಪ್ರಾಪರ್ಟೀಸ್ ಅಂತ 2/4/2011 ಒಂದು ಸರ್ಕಾರ ಆದೇಶ ಹೊರಡಿಸ್ತಾರೆ. ಅದಾದ್ಮೇಲೆ 29/8/2020 ರೆವೆನ್ಯೂ ಡಿಪಾರ್ಟ್ಮೆಂಟ್ ಫ್ಲಾಗಿಂಗ್ ಮಾಡಬೇಕು. ಅದರ ಒಂದು ಖಾತಾ ಆದ್ಮೇಲೆ ಫ್ಲಾಗಿಂಗ್ ಮಾಡಬೇಕಾಗ್ತದೆ. ಅದಕ್ಕಂತ ಹೇಳ್ಬಿಟ್ಟು ಸರ್ಕಾರ ಆದೇಶ ಹೊರಡಿಸ್ತಾರೆ. 29/8/2020 ರೆವೆನ್ಯೂ ಡಿಪಾರ್ಟ್ಮೆಂಟ್ ಫ್ಲಾಗಿಂಗ್ ವಫ್ ಪ್ರಾಪರ್ಟೀಸ್ ಇರೋದು ಅದು ಇಮಿಡಿಯೇಟ್ ಮಾಡಿ ಅಂತ ಒಂದು ಆದೇಶ ಹೊರಡಿಸ್ತಾರೆ, ಸರ್ಕಾರ ಆದೇಶ ಇದು. ಅದಾದ್ಮೇಲೆ 8/1/2021 ಇನ್ನೊಂದು ಆದೇಶ ಅರ್ಬನ್ ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಸರ್ಕಾರಿ ಆದೇಶ ಹೊರಡಿಸ್ತಾರೆ. 8/1/2023 ಪವರ್ಸ್ ಆಫ್ ವಫ್ ಪ್ರೊಟೆಕ್ಷನ್ ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಅಂತ ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಅಂತ ಒಂದು ಆದೇಶ ಹೊರಡಿಸ್ತಾರೆ. ಯಾವಾಗ? 8/1/2021 ಇನ್ನೊಂದು ಆದೇಶ 27/1/2021 ಫ್ಲಾಗಿಂಗ್ ಮಾಡಿ ಅಂತ ಇನ್ನೊಂದು ಆದೇಶ ಹೊರಡ್ತಾರೆ. ವಫ್ ಪ್ರಾಪರ್ಟೀಸ್ಗೆ ಫ್ಲಾಗಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ಆದೇಶನ ಹೊರಡಿಸ್ತಾರೆ. ಇದೆಲ್ಲ ಇವತ್ತಿಂದ ಇಲ್ಲ, ಆ ಪದ್ಧತಿ ಅವತ್ತಿಂದನೇ, ಇವತ್ತು ಹಿಂದಿಂದನೇ ಆ ನೋಟಿಸ್ ಕೊಡೋದು ಪದ್ಧತಿಗಳು ಬಂದಿದೆ. ಅದಕ್ಕಂತ ನೀವು ಒಂದು ದೊಡ್ಡ ಇಶ್ಯೂ ಮಾಡಿಬಿಟ್ರಿ. ಇವರೆಲ್ಲ ಈ ಸರ್ಕಾರದಲ್ಲಿ ವಫ್ ಎಲ್ಲ ರೈತರ ಆಸ್ತಿ ಎಲ್ಲ ವಫ್ಗೆ ಮಾಡಿಸ್ಕೊಂತವ್ರೆ, ದೇವಸ್ಥಾನಗಳೆಲ್ಲ ವಫ್ಗೆ ತಗೊಂಡ್ಬಿಡ್ತಾವ್ರೆ ಅಂತ ಹೇಳ್ಬಿಟ್ಟು ತಾವೆಲ್ಲ ದೊಡ್ಡದಾಗಿ ಒಂದು ಇಶ್ಯೂ ಮಾಡಿದ್ರಿ. ನಾವು ಯಾವತ್ತೂ ಇದು ನಾವು ಮಾಡಿರೋದು ಹಿನ್ನೆಲೆ ಅಂದರೆ, ವಫ್ ಅದಾಲತ್ ಮಾಡಿರೋದು ಹಿನ್ನೆಲೆ ಅಂದರೆ, ನಮ್ಗೇನು 17,000 ಎಕರೆ ಏನು ಪ್ರೈವೇಟ್ ಎನ್ಕರೇಜ್ಮೆಂಟ್ ಮಾಡಿದಾರಲ್ಲ ಅದನ್ನ ತಗೊಂಡ್ಬೇಕಂದ. ಟೋಟಲ್ ಆಸ್ತಿ ಇದ್ದಿದ್ದು ಮುಂಚೆ 1,28,000 ಚಿಲ್ಲರೆದಲ್ಲಿ ಉಳಿದಿರೋದೇ ನಮ್ದು 20,000 ಉಳಿದಿದೆ. ಅದರಲ್ಲಿ 17,000 ಎನ್ಕ್ರೋಚ್ಮೆಂಟ್ ಆಗಿದೆ. ಆ ಎನ್ಕ್ರೋಚ್ಮೆಂಟ್ ತೆಗಿಯಕ್ಕಂತ ದಾನಿಗಳು ಏನಕ್ಕೆ ದಾನ ಮಾಡಿರೋದು? ಈಗ ವಫ್ಗೆ ದಾನಿಗಳು ಏನಕ್ಕೆ ದಾನ ಮಾಡಿದ್ದಾರೆ? ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಹೆಂಡತಿ ಕಡೆಯವರು ಇರ್ತಾರೆ, ತಂದೆ ಕಡೆಯವರು ಇರ್ತಾರೆ, ಬೇರೆ ಅವ್ರ ರಿಲೇಷನ್ಸ್ ಇರ್ತಾರೆ. ಅದು ಬಿಟ್ಟು ಏನಕ್ಕೆ ಮಾಡ್ತಾರೆ? ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ದಾನ ಮಾಡಿರೋ ದಾನಿಗಳು ಇದು. ಈಗ ಹೆಂಗ್ ಮುಜ್ರೆ ಆ ಥರನೇ ವಫ್ ಇದು. ಈಗ ಮುಜ್ರೆದಲ್ಲೂ 30,000 ನನ್ನ ಅನಿಸಿಕೆ ಒಂದು 8,000 ಏನೋ 9,000 ಎಕರೆ ಎನ್ಕ್ರೋಚ್ಮೆಂಟ್ ಆಗಿದೆ. ಅದೆಲ್ಲ ಬನ್ನಿ, ನಾವು ನೀವು ಸೇರಲ್ಲ, ಬೋರ್ದಿರ್ಲಿ, ಮುಜ್ರಾದಿರ್ಲಿ ಎಲ್ಲ ತೆಗಿಬೇಕು ಎನ್ಕ್ರೋಚ್ಮೆಂಟ್ ನಾವೆಲ್ಲ ಸೇರಿ. ನಾವು ಯಾರು ರೈತರಿಗೆ ತೊಂದರೆ ಕೊಡ್ಬೇಕಂತೆಲ್ಲ ಯಾವ ದೇವಸ್ಥಾನ ನಾನು ಹೇಳ್ದೆ ಮೊನ್ನೆ. ಇದು ರೈಟ್ ನ್ಯೂಸ್.